ನಾನು ಚಂದ್ರಶೇಖರ ಈತರ್ಕ ಈಗ ಮುನಿಯೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಆವರಣದಲ್ಲಿದ್ದೇನೆ. ದೇವಸ್ಥಾನದ ಬಗ್ಗೆ ಇಲ್ಲಿ ಅಭಿವೃದ್ಧಿ ಕೆಲಸಗಳು ತುಂಬ ಆಗ್ತಾಯಿದೆ. ಅದರ ಪರಿಚಯ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತದೆ. ನಂತರ ಮಾತ್ರವಲ್ಲ, ಶ್ರೀಕೃಷ್ಣಾಷ್ಟಮಿಯ ಕಾರ್ಯಕ್ರಮದ ವಿವರಗಳು ಈ ವಿಡಿಯೋದಲ್ಲಿ ನಿಮಗೆ ಲಭ್ಯವಾಗಲಿಕ್ಕಿದೆ. ನಮಸ್ಕಾರ. ನಮಸ್ಕಾರ. ನಾನು ಮುನಿಯೂರು ಹರಿನಾರಾಯಣ ನಡುವಂತಿಲ್ಲಾಯ ಕ್ಷೇತ್ರದ ಮುಕ್ತೇಶ್ವರ ಹಾಗೂ ಅರ್ಚಕ. ಈ ಕ್ಷೇತ್ರವನ್ನು ಅದೆಷ್ಟೋ ನಾವು ಸಣ್ಣಗೆ ಇರುವಂದಾಗಲೇ ಇಲ್ಲಿಂದ ಪೂಜೆ ಮಾಡಿಕೊಂಡು ಬರ್ತಾ ಇದ್ದದ್ದು. ನಮ್ಮ ತಂದೆಯವರು ಮತ್ತು ನಮ್ಮ ಹಿರಿಯರು ಎಲ್ಲರೂ ಆ ಪರಂಪರೆಯಿಂದಲೇ ಮಾಡಿಕೊಂಡು ಬಂದಂತಹ ಕ್ಷೇತ್ರ. ಮಧ್ವಾಚಾರ್ಯರ ಕುಟುಂಬದವರು ನಾವು. ಹಾಗೆ ಇದು ಜೀರ್ಣಾವಸ್ಥೆಗೆ ಬಂದು ಮಿಲೇಂಚರಿಂದ ಆಕ್ರಮಣಕ್ಕೆ ಒಳಗಾಗಿ ಜೀರ್ಣಾವಸ್ಥೆಗೆ ಬಂದಿತ್ತು. ಅದನ್ನು 2022ರಲ್ಲಿ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ನಿರ್ದೇಶನದೊಂದಿಗೆ ಅವರ ಪಾದುಕಾನ್ಯಾಸ ಶಿಲಾನ್ಯಾಸದೊಂದಿಗೆ ಪ್ರಾರಂಭ ಮಾಡಿಕೊಂಡು ವೃತ್ತ ಆಕಾರದ ಗರ್ಭಗೃಹ ಹಾಗೂ ನಮಸ್ಕಾರ ಮಂಟಪ ಕೃಷ್ಣಶಿಲೆಯಲ್ಲಿ ಮಾಡಿಕೊಂಡು ಪೂರ್ತಿಗರಿಸಿದ್ದೇವೆ. ತಾಮ್ರದ ಹೊದಿಕೆಯೊಂದಿಗೆ ಅದರ ಮೇಲ್ಛಾವಣಿಯ ಕೆಲಸವನ್ನು ಪೂರ್ತಿಗರಿಸಿಯಾಗಿದೆ. ಈಗ ಸುತ್ತುಪೌಳಿಯ ಕೆಲಸ ನಡೆದುಕೊಂಡು ಬಂದು ಅದರ ಭಿತ್ತಿಯ ಕೆಲಸಗಳನ್ನು ಕಂಪ್ಲೀಟ್ ಆಗಿದೆ ಸಾಧಾರಣ. ಇನ್ನು ಒಳಗಿನ ಕೆಲವು ಕೋಣೆಗಳ ಕೆಲಸಗಳು ಮಾತ್ರ ಬಾಕಿಯಾಗಿದೆ. ಆ ಕಲ್ಲು ಅದು ಹೇಗಂತೇಳಿದರೆ ಸುತ್ತುಗೋಪುರದ್ದು ಸಹ ಹಾಗೆ ಅದರ ಪಂಚಾಂಗದ ಕೆಲಸದಿಂದ ಪಂಚವರ್ಗದಿಂದ ಪ್ರಾರಂಭ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಕೃಷ್ಣಶಿಲೆಯಲ್ಲೇ ಮಾಡಿಕೊಂಡದ್ದು. ಭಿತ್ತಿಯ ಕೆಲಸ ಮಾತ್ರ, ಗೋಡೆಯ ಕೆಲಸ ಮಾತ್ರ ಕೆಂಪು ಕಲ್ಲಿನಿಂದ ಮಾಡಿಕೊಂಡು ಬಂದಂತಹ ಕೆಲಸ ಒಳ್ಳೆ ರೀತಿಯಲ್ಲಿ ಚಿತ್ರಕಲೆಯಲ್ಲೇ ಮಾಡಿಕೊಂಡು ಬಂದಿದೆ. ಯಾಕಂತ ಹೇಳಿದರೆ ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳುವಂತಹ ಒಂದು ಶಬ್ದದಲ್ಲಿ ಅವನಿಗೆ ಯಾವ ರೀತಿ ಬೇಕೋ ಆ ಕೃಷ್ಣನ ನಿರ್ದೇಶನ ಪ್ರಕಾರ ನಮ್ಮ ಊರಿನವರೇ ಆದಂತಹ ಕೆಲವು ಅದರ ಮೇಸ್ತ್ರಿಗಳಿಂದಾಗಿ ಈ ಕೆಲಸಗಳನ್ನು ಮಾಡಲಿಕ್ಕೆ ಪೂರೈಸಲಿಕ್ಕೆ ಆಗಿದೆ ಅಂತ ಹೇಳುವುದಕ್ಕೆ ಒಂದು ಸಂತೋಷ ಆಗುತ್ತಾ ಇದೆ. ಹಾಗೆಯೇ ಒಳಗಿಂದ ಹೇಗೆ ಅಂತ ಹೇಳಿದರೆ ಕಗ್ಗಲ್ಲಿನಿಂದಲೇ ಮಾಡಿದಂತಹ ನಮಸ್ಕಾರ ಮಂಟಪ ಹಾಗೂ ಗರ್ಭಗೃಹ ಭಿತ್ತಿ ಸಹ ಕಗ್ಗಲ್ಲಿಂದ ಶಿಲಾ ನಿರ್ಮಿತವಾದಂತೆ ಅದರ ಮಾತ್ರ ಮರದ ಛಾವಣಿಯಿಂದ ಹೊಂದಿಕೊಂಡು ಅದಕ್ಕೆ ತಾಮ್ರದ ಹೊದಿಕೆಯಾಗಿದೆ. ಹಾಗೂ ನಮಸ್ಕಾರ ಮಂಟಪಕ್ಕೆ ಸಹ ತಾಮ್ರದ ಹೊದಿಕೆಯಾಗಿದೆ. ಈ ಕೆಲಸಗಳನ್ನೆಲ್ಲ ಶ್ರೀ ಕಾರ್ಕಳದಲ್ಲಿರುವವರು ಶ್ರೀ ಗುಣವಂತೇಶ್ವರ ಭಟ್ ಶಿಲ್ಪ ಅವರು ಪ್ರಾಧ್ಯಾಪಕರಾಗಿ ಸಾಹಿತ್ಯ ಶಿಲ್ಪದ ಅವರ ಮುಖಾಂತರದಲ್ಲಿ ಈ ಕೆಲಸಗಳನ್ನು ಪೂರೈಸಿಕೊಟ್ಟಿದ್ದಾರೆ. ಹಾಗೆ ಇನ್ನೂ ಈಗ ಒಳಗೆ ನೆಲದ ಕೆಲಸಗಳಾಗಬೇಕಷ್ಟೇ, ಅಂಗಣದ ಕೆಲಸಗಳಾಗಬೇಕಷ್ಟೇ, ಹೊರಾಂಗಣದ ಕೆಲಸ ಆಗಬೇಕಷ್ಟೇ, ಮತ್ತು ಛಾವಣಿಯ ಕೆಲಸ, ಸುತ್ತುಗೋಪುರದ ಛಾವಣಿಯ ಕೆಲಸ ಸಹ ಆಗಬೇಕಷ್ಟೇ. ಇದಿಷ್ಟು ಕೆಲಸಗಳನ್ನು ಪೂರೈಸಲಿಕ್ಕೆ ಇನ್ನೂ ಉಂಟು. ಹಾಗಂತ ನಮಗೆ ಮಾರ್ಚು 1ನೇ ತಾರೀಕಿನ ಮೊದಲು 9ರ ತನಕ ಬ್ರಹ್ಮಕಲಶೋತ್ಸವವನ್ನು ಸಹ ನಡೆಸುವಂತಹ ದಿನ ನಿಶ್ಚಯವನ್ನು ಸಹ ಮಾಡಿಕೊಂಡ. ಯಾವಾಗ ತಾರೀಕು? ಮಾರ್ಚ್ 6ಕ್ಕೆ ಪುನಃಪ್ರತಿಷ್ಠೆ. 2026 ಮಾರ್ಚು 6ರಂದು ಪುನಃಪ್ರತಿಷ್ಠೆ. ಹಾಗೆ 1ರಿಂದ ಈ ಅದರ ಕಾರ್ಯಕ್ರಮ, ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತದೆ. 1ರಿಂದ 9ರ ತನಕ ಅದನ್ನು ನಡೆಯಲಿಕ್ಕೆ ಉಂಟು. ಅದು ನಮ್ಮ ಕ್ಷೇತ್ರದ ತಂತ್ರಿವರ್ಯರಾದಂತಹ ಶ್ರೀ ವಾಸುದೇವ ತಂತ್ರಿ ಹಾಗೂ ರವೀಶ ತಂತ್ರಿಗಳ ನಿರ್ದೇಶನದೊಂದಿಗೆ ಆ ಕಾರ್ಯಗಳನ್ನು ಸಹ ನಾವು ಮುಂದುವರಿಸಲಿಕ್ಕೆ ಇದ್ದೇವೆ. ಅವರ ಥರ ವಿಷಯವನ್ನು ಹೇಳಿ ಆಗಿದೆ. ಅವರು ಸಹ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ. ಹಾಗೂ ನಮ್ಮ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ನಿರ್ದೇಶನದೊಂದಿಗೆ ಮಾಡಿನ ಕೆಲಸಗಳನ್ನು ಪೂರೈಸಲಿಕ್ಕೆ ಸಹ ನಾವು ಪುತ್ತೂರಿನ ಭೀಮಯ್ಯ ಭಟ್ ಇವರನ್ನು ಸಂಪರ್ಕ ಮಾಡಿಕೊಂಡಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಅದನ್ನು ಪೂರೈಸ್ತೇನೆ ಅಂತೇಳಿ ಅವರು ಹೇಳಿದ್ದಾರೆ. ಅದರ ಕೆಲಸ ಸಹ ಮುಂದುವರಿತಾ ಇದೆ. ಯಾವುದು ಮರ ಕೆಲಸ? ಹೌದು. ಇಷ್ಟೆಲ್ಲ ನಡೀತಾ ಉಂಟು. ಆದರೂ ಇನ್ನೂ ಸಹ ಕೆಲಸಗಳು ಹಲವಾರು ಉಂಟು. ಅದಕ್ಕೆ ಒಂದನೇ ಹೇಗೆ ಅಂತ ಹೇಳಿದರೆ ಅದಕ್ಕೆ ಆರ್ಥಿಕವಾದಂಥ ಸಹಾಯವೇ ಬೇಕು. ಊರ ಪರ ಊರ ಭಕ್ತಾಭಿಮಾನಿಗಳು, ದಾನಿಗಳು ಸಹಾಯ ಮಾಡಿ ಇಷ್ಟು ಕೆಲಸಗಳನ್ನು ನಾವು ಪೂರೈಸಿದ್ದೇವೆ. ಇನ್ನೂ ಸಹ ಕಾರ್ಯಗಳು ನಡೆಯಲಿಕ್ಕೆ ಉಂಟು. ಅದಕ್ಕೂ ಎಲ್ಲರ ಸಹಾಯವನ್ನು ಅಗತ್ಯ ಉಂಟು. ಹಾಗೆ ಎಲ್ಲರನ್ನು ನಾವು ಭೇಟಿಯಾಗುವುದಕ್ಕೆ ಅಂತ ಹೇಳಿ ಇಲ್ಲಿ ಒಂದು ಸರಿಯಾದಂತಹ ಜನ ಸ್ವಲ್ಪ ಕಡಿಮೆ ಕೆಲಸ ಮಾಡಲಿಕ್ಕೆ ಇರುವಂಥವರು. ಆದ ಕಾರಣ ಊರು ನಮಗೆ ಹೋಗುವುದಕ್ಕೆ ಆಗಲಿಲ್ಲ. ಆದರೂ ಎಲ್ಲರೂ ತಿಳಿದು ಬಂದುಕೊಂಡು ಇಲ್ಲಿ ಸಹಾಯ ಮಾಡುತ್ತಾ ಇದ್ದಾರೆ. ಇನ್ನೂ ಸಹ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಾಳದ್ದು 14ನೇ ತಾರೀಕು ನಮ್ಮ ಕೃಷ್ಣ ಜನ್ಮಾಷ್ಟಮಿಯ ದಿವಸ ವಿಶೇಷವಾಗಿ ಜನರನ್ನೆಲ್ಲ ಸೇರಿಸಿಕೊಂಡು ನಡೆದಂತಹ ಕೆಲಸಗಳನ್ನು ಕಾಣುವ ಉದ್ದೇಶದಿಂದಲೂ ಹಾಗೂ
ಮುಂದಿನ ಕಾರ್ಯಕ್ಕೆ ಒಂದು ಪ್ರಚೋದನೆ ಆಗುವ ರೀತಿಯು 14ನೇ ತಾರೀಕಿಗೆ ಕೃಷ್ಣನಿಗೆ ಒಂದು ಸೇವಾ ರೂಪದಲ್ಲಿ ಸಹಸ್ರನಾಮ ಪಾರಾಯಣ, ಆ ಬಳಿಕ ಕ್ಷೀರಾಭಿಷೇಕ ಮತ್ತು ಅರ್ಘ್ಯ ಪ್ರದಾನ ಎಲ್ಲಿ ಇದು ಆಗುವಂಥದ್ದು? ಎಲ್ಲಿ ಇದೆಲ್ಲ ಅಲ್ಲೇ ದೇವಸ್ಥಾನ ದೇವರ ಮುಂಭಾಗದಲ್ಲಿ ಅರ್ಘ್ಯ ಪ್ರದಾನ ಮಾಡುವುದು, ಒಳಗಿಂದ ಅರ್ಚಕರು ಮಾತ್ರ ಮಾಡುವುದು. ಅದು ಯಾರೆಲ್ಲ ಮಾಡಿಸ್ತಾರೆ ಅವರೆಲ್ಲ ಪುಷ್ಪವನ್ನು ದೇವರಿಗೆ ಒಂದು ಸಮರ್ಪಣೆ ಮಾಡಿಕೊಂಡು, ಹರಿವಾಣದಲ್ಲಿ ಹಾಕಿಕೊಂಡು ಪುಷ್ಪ ಸಮರ್ಪಣೆ ಮಾಡಿಕೊಂಡು, ಆ ಪುಷ್ಪವನ್ನು ದೇವರಿಗೆ ಸಮರ್ಪಣೆ ಮಾಡಿ ಅರ್ಘ್ಯ ಪ್ರದಾನ ಒಳಗಿಂದ ಮಾಡಿಕೊಳ್ಳುವಂಥದ್ದು. ಹಾಗೆ ಆ ಥರ ಹೌದು. ಅದು ಎಲ್ಲರ ವಿಷ್ಣು ಸಹಸ್ರನಾಮ ಅಲ್ಲಿ ಹೊರಗಡೆ, ವಿಷ್ಣು ಸಹಸ್ರನಾಮ ಅಲ್ಲೇ ಹೊರಗೆ ಅಲ್ಲಿ ಎಲ್ಲರೂ ಸೇರಿಸಿಕೊಂಡು ಮಾಡುವಂಥದ್ದು. ಹಾಗೆ ಮಾಡಿಕೊಂಡು ಆ ದೇವರಿಗೆ ನಮ್ಮ ಯಥಾಶಕ್ತಿಯಾಗಿ ಎಲ್ಲರಿಂದಲೂ ಆಗುವಂತಹ ಒಂದು ಸೇವೆಯನ್ನು ಸಮರ್ಪಣೆ ಮಾಡಿಕೊಂಡು ಆ ದೇವರ ಪೂರ್ಣ ಅನುಗ್ರಹದೊಂದಿಗೆ ಮುಂದಿನ ಕಾರ್ಯಗಳಿಗೆ ಸಹ ಒಂದು ಉತ್ತಮ ರೀತಿಯಲ್ಲಿ ನಡೀಲಿ ಅಂತ ಹೇಳುವಂತಹ ಉದ್ದೇಶದಲ್ಲಿ ಜನರನ್ನು ಸಂಪರ್ಕ ಮಾಡುವಂತಹ ಉದ್ದೇಶ. ಆ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದೇವೆ. ಭಕ್ತಾಭಿಮಾನಿಗಳೆಲ್ಲರೂ ಬರಬೇಕು, ಎಲ್ಲರೂ ನಮ್ಮೊಂದಿಗೆ ಇದ್ದು ಸಹಾಯ ಸಹಕಾರಗಳನ್ನಿತ್ತು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು. ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಿ ಧನಧಾನ್ಯ, ಕನಕವಸ್ತು, ಧನ ಮತ್ತು ತನುಮನ ಧನಗಳಿಂದ ಸಹಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇವೆ. ಇದು ಈ ಗರ್ಭಗೃಹದ ಒಂದು ವಿಶೇಷತೆ ಇಲ್ಲೆಲ್ಲಿ ಸುತ್ತ ಈ ಥರದ ಇಲ್ಲ. ಇದು ಮೊದಲೇ ಇದ್ದದ್ದು ವೃತ್ತಾಕಾರದಲ್ಲೇ ಇತ್ತು. ಅದ್ರ ಎರಡು ಒಳಗೆ ಒಂದು ಗೋಡೆ ಪ್ರತ್ಯೇಕವಾದ ಉಂಟು, ಹೊರಗಿಂದ ಮತ್ತೊಂದು ಗೋಡೆ ಉಂಟು, ಎರಡು ಎಡನಾಳಿ ಉಂಟು. ಹಾಗೆ ಅಂತ ಒಳಗಿನ ಗೋಡೆಯ ಒಳಗಿನ ಭಾಗ ಚೌಕವಾಗಿ ಉಂಟು. ಒಳಗೆ ಚೌಕಾಗಿರುವುದು, ಅದರ ಭಿತ್ತಿಯ ಹೊರಭಾಗ ಮಾತ್ರ ವೃತ್ತ ಆಗಿರುವುದು. ಮತ್ತೆ ಪುನಃ ಹೊರಗಿಂದ ಮತ್ತೊಂದು ವೃತ್ತಾಕಾರದ ಗೋಡೆ ಉಂಟು. ನಮಗೆ ನೋಡಬಹುದು ಬೇಕಿದ್ರೆ. ಮತ್ತೆ ಷಡಾಧಾರ ಪ್ರತಿಷ್ಠೆ ಆಗಿದೆ. ಕಾಣಬಹುದು. ಈಗ ಹೋಗ್ಬೋದಲ್ಲ? ಹೋಗ್ಬೋದು. ಸೊ ಒಳಗೆ ಚೌಕಾಕಾರ, ಒಳಗಿಂದ ಚೌಕ ಎಲ್ಲ ತಲೆ ಕುಟ್ಟದಲ್ಲಿ ನೋಡಿಕೊಳ್ಳಿ. ಭವವೈರಂ ಸರ್ವಲೋಕೈಕನಾಥಂ. ಹರಿ ಕೃಷ್ಣ 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 ಹರಿ ಕೃಷ್ಣ 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 ಹರಿ ಕೃಷ್ಣ 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 ಶ್ರೀ ಕೃಷ್ಣ. ಹರಿ ಕೃಷ್ಣ 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 ಹರಿ ಕೃಷ್ಣ 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 ಹರಿ ಕೃಷ್ಣ കൃഷ്ണ കൃഷ്ണ ശ്രീകൃഷ്ണ തിരുമൂടി നന്നായി മുറുക്കി കേട്ടിയും മയിൽപ്പീലിയതിൽ തിരുകിയും അളകങ്ങൾ ചിന്നും തിരുനെറ്റി തന്നെ തെളിവേറും ഗോപിക്കുറിയോടും ചടുലമാം ചില്ലി യുഗള ഭംഗിയും കടക്കൺ കണ്ണിലെ കരുണായും മകര ಅಲ್ಲಿ ಅಲ್ಲ ಆ ಪಾಯಿಂಟಲ್ಲಿ ಮಾಡಬೇಕು. ಷಡಾಧಾರ ಪ್ರತಿಷ್ಠೆ ನೋಡಿ, ಷಡಾಧಾರ ಪ್ರತಿಷ್ಠೆ ಮಾಡುವಂಥ ಸ್ಥಳ ಮಾಡಿದೆ ಸರ್. ಮಾಡಿದೆ. ಅದರ ಅಡಿಯ ಪಡದಿ ಕಲ್ಲು ಒಂದೇ ಶಿಲೆ. ಅದರ ಅಡಿಯದ್ದು ಭಾಗದ್ದು ಎರಡು ಶಿಲೆ. ಹಾಗೆ ಉಂಟದು. ಇದು ಒತ್ತೆ ಶಿಲೆ. ಅಡಿಭಾಗದ ಕಲ್ಲು ಅದು ಈ ಭಿತ್ತಿ ನಿಂತದ್ದು ಆ ಕಲ್ಲಿನ ಮೇಲೆ. ಆ ಭಿತ್ತಿಯಿಂದ ಇಡುವಂತಹ ಕಲ್ಲುಗಳು ಒಂದೇ ಒಂದು ಕಲ್ಲು. ಒಂದು ಕಲ್ಲಿನಲ್ಲಿ ಒಂದೇ ಕಲ್ಲು. ಅದರ ಭಿತ್ತಿಗಳು ಮಾತ್ರ ಅದರ ಸೇರಿಸಿಕೊಂಡದ್ದು. ಹೌದು. ಮೇಲ್ಭಾಗದ ಮುಚ್ಚಿಗೆದ್ದು ಸಹ ಹಾಗೆ ಅದು ಎರಡು ಕಲ್ಲಾಗಿ ಮಾಡಿದ್ದಾರೆ. ಒಂದೇ ಕಲ್ಲು ಮಾಡಲಿಲ್ಲ, ಎರಡು ಕಲ್ಲನ್ನು ಮಾಡಿ ಅದನ್ನು ಮುಚ್ಚಿದ್ದಾರೆ. ಮೊದಲು ಹೇಗಿತ್ತು ಇದು? ಜೀರ್ಣೋದ್ಧಾರದ ಮೊದಲು ಯಾವ ಥರ? ಮೊದಲು ಸಹ ಇದೆ, ಒಳಗಿನ ಭಾಗ ಹೀಗೆ ಚೌಕವಾಗಿ ಇತ್ತು, ಆದರೆ ಕೆಂಪು ಕಲ್ಲಿನಲ್ಲಿ ಆಗಿತ್ತು ಮಾಡಿತ್ತು. ಅಡಿಗೆಯ ಒಂದು ಕಲ್ಲಿತ್ತು, ಅದು ಎರಡು ಕಲ್ಲನ್ನು ಸೇರಿಸಿಕೊಂಡು ಮಾಡಿತ್ತು. ಮೇಲ್ಭಾಗ ಮತ್ತೆ ಅದು ಹೇಗಂತೇಳಿದ್ರೆ ಆರೂಢ ಮುಚ್ಚಿಗೆ ಅಂತ ಹೇಳೋದು, ಅದಕ್ಕೆ ವೃತ್ತಾಭವಾಗಿ ಹಾಗೆ ಬರುವಂಥದ್ದು ಹಾಗೆ ಇತ್ತು. ಈ ಸಲ ಅದನ್ನು ಹೇಗಂತೇಳಿದ್ರೆ ಕಗ್ಗಲಿನಲ್ಲಿ ಆರೂಢ ಮುಚ್ಚಿಗೆ ರೂಪದಲ್ಲಿಯೇ ಮಾಡಿದ್ದಾರೆ, ಆದರೆ ಎರಡು ಶಿಲೆಗಳನ್ನು ಸೇರಿಸಿಕೊಂಡು ಮಾಡಿಕೊಂಡು ಬಂದಿದ್ದಾರೆ. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದ ಒಂದು ಇತಿಹಾಸ? 600 ವರ್ಷಗಳಿಂದ ಮೇಲಿನದ್ದು ಅಂತ ಹೇಳ್ತಾರೆ. ಹೌದು. ಹಾಗಂತೇಳಿದ್ರೆ ಮಧ್ವಾಚಾರ್ಯರು ಈಗ ಇಲ್ಲಿಗೆ ಬಂದಿದ್ದಾರೆ ಅಂತಲೂ, ಆ ಸಮಯದಲ್ಲಿ ಅವರು ಬರುವುದಕ್ಕಿಂತ ಮೊದಲಾಗಿಯೇ ನಾವು ಇಲ್ಲಿಗೆ ಬಂದಿದ್ದೇವೆ ಅಂತಲೂ ಪ್ರತೀತಿ.
ನಂತರದಲ್ಲಿ ನಮ್ಮ ಕುಲದವರು ಮಧ್ವಾಚಾರ್ಯರು ನಡುವಂತಿಲ್ಲಾಯರು, ಹಾಗೆ ಅವರ ಕುಟುಂಬಸ್ಥರು ಇಲ್ಲಿಗೆ ಕೇರಳಕ್ಕೆ ಪೂಜೆಗೆ ಬಂದಿದ್ದಾರೆ ಅಂತ ಹೇಳುವ ಲೆಕ್ಕದಲ್ಲಿ ಅವರು ಇಲ್ಲಿಗೆಲ್ಲ ಬಾಣಾಜೆ ಮಾರ್ಗವಾಗಿ ಇಲ್ಲಿಗೆ ಬಂದಿದ್ದಾರೆ ಅಂತೇಳಿ ಮಧ್ವ ಚರಿತ್ರೆಯಲ್ಲೂ ಹೇಳ್ತಾರೆ. ಮಧ್ವಾಚಾರ್ಯರು ಅಂತ ಹೇಳಿದ್ರೆ ಒಂದು 800 ವರ್ಷದ ಹತ್ತಿರ ಆಯಿತು ಅವರೆಲ್ಲ ಬರೋದು. ಆದ ಕಾರಣ ಅದಕ್ಕಿಂತಲೂ ಮೊದಲು ಬಂದವರು ನಾವು. ಮತ್ತೆ ಕಣ್ಣುಮನಿಗಳು ಸ್ಥಾಪನೆ ಮಾಡಿದ್ದು ನೇರಪಾಡಿ ನದಿ. ಹಾಗೆ ಮುನಿಯೂರು ಹೆಸರು ಬರಲಿಕ್ಕೆ ಕಾರಣವೇ ಮನೆಗಳಿಂದ ಸ್ಥಾಪಿಸಲ್ಪಟ್ಟದ್ದು. ಕಣ್ವಮನಿಗಳಿಂದ ಸ್ಥಾಪಿಸಲ್ಪಟ್ಟದ್ದು. ಆಗ ಸಂಗಮ ಸ್ಥಾನ ಅಂತ ಹೇಳುವಂಥದ್ದು ನೇರಪಾಡಿಯ ಸಂಗಮ ಸ್ಥಾನದಲ್ಲಿ ಅಲ್ಲಿ ಅವರು ಅವರ ನಿತ್ಯ ವಿಧಾನಗಳನ್ನೆಲ್ಲ ನಡೆಸ್ತಾ ಪರ್ಣಕುಟೀರಗಳನ್ನು ಮಾಡಿಕೊಂಡು ಜೀವಿಸ್ತಾ ಇದ್ರು ಆ ಕಾಲದಲ್ಲಿ. ಆ ಗೋವಿನ ಮುಖಾಂತರದಲ್ಲಿ ಆಯಿತು ಮತ್ತು ಒಂದು ದೇವಸ್ಥಾನ ಅವರಿಗೆ ಗೊತ್ತಾಗೋದು. ಅದು ಆ ಮುನಿಯೂರು ಸದಾಶಿವ ದೇವಸ್ಥಾನ, ಮುನಿಯೂರು ಬಳ್ಳೂರು ಸದಾಶಿವ ದೇವಸ್ಥಾನ. ಅದು ಅವರ ಗೋವು ಅಲ್ಲಿ ಹೋಗಿ ಹಾಲು ಎರೆಯುತ್ತದೆ ಅಂತ ಹೇಳುವುದು ಗೊತ್ತಾದ ನಂತರ ಇದು ಏನು ಮಾಡುತ್ತದೆ ಅಂತ ಅವರು ದಿವ್ಯ ದೃಷ್ಟಿಯಿಂದ ನೋಡಿಕೊಂಡು ಅಷ್ಟು ಅವಾಗ ಅವರಿಗೆ ಅರಿತು ಇಲ್ಲೊಂದು ಸಾನ್ನಿಧ್ಯ ಉಂಟು ಅಂತ ಹೇಳಿ ಮತ್ತೆ ಅವರು ಅದನ್ನು ಅವರ ದಿವ್ಯ ದೃಷ್ಟಿಯಿಂದ ಅರಿತು ಅಲ್ಲಿ ಶಿವನನ್ನು ಸ್ಥಾಪನೆ ಮಾಡ್ತಾರೆ. ಬಳಿಕ ಒಂದು ವಿಷ್ಣು ಸಹ ಬೇಕು ನಮಗೆ ಅಂತಂದರೆ ಸಂತಾನ ವೃದ್ಧಿಗೆ ಬೇಕಾಗಿ ಆ ಮಹಾವಿಷ್ಣುವನ್ನು ಒಂದು ಆರಾಧನೆ ಮಾಡಬೇಕು ಅಂತ ಹೇಳಿ ಅವರಿಗೆ ಕಂಡು ಏನು ಮಾಡಬೇಕು ಅಂತ ಹೇಳಿ ಶಿವನ ಹತ್ರ ಅವರು ಕೇಳಿಕೊಳ್ಳುವಾಗ ಆ ಶಿವನ ಪ್ರಚೋದನೆ ಪ್ರಕಾರದಲ್ಲಿ ನೀವು ಆರ್ಯಾವರ್ತನ ಪ್ರದೇಶಕ್ಕೆ ಹೋಗಿ ಅವಳು ತೀರ್ಥ ಸ್ನಾನ ಮಾಡುವಾಗ ನಿಮಗೆ ದೊರೆತದ್ದು ಏನು ಉಂಟೋ ಅದನ್ನು ತಂದು ನೀವು ಸ್ಥಾಪನೆ ಮಾಡಿ ಅಂತ ಅವರಿಗೆ ಗೋಚರ ಆಯಿತು. ಆ ರೀತಿಯಲ್ಲಿ ಅವರು ಹೋಗಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಸಿಕ್ಕುವಾಗ ಅಕ್ರೂರರ ದ್ವಾಪರ ಯುಗದಲ್ಲಿ ಅಕ್ರೂರಾದಿಗಳು ಪೂಜೆ ಮಾಡಿದಂತಹ ವಿಗ್ರಹ ಇದು. ಆ ವಿಗ್ರಹ ಇವರ ಕೈಗೆ ಸಿಕ್ಕುತ್ತದೆ. ಅದನ್ನು ತಂದು ಎಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಕೇಳುವಾಗಲೂ ಶಿವನ ಆಭರಣ ಶಿವನಿಂದ ಬಂದು ಅದು ತೋರಿಸಿಕೊಟ್ಟಂತಹ ಜಾಗೆಯಲ್ಲಿ ಈ ಗೋಪಾಲಕೃಷ್ಣ ಕ್ಷೇತ್ರವನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಈ ಸ್ಥಳದಲ್ಲಿ ಬಂದು ಆ ನಾಗಭೂಷಣ ಶಿವನ ಭೂಷಣವಾದಂಥ ನಾಗ ಅದೃಶ್ಯ ಆಗ್ತದೆ. ಹಾಗೆ ಇಲ್ಲಿ ಆ ಗೋಪಾಲಕೃಷ್ಣನನ್ನು ಸ್ಥಾಪನೆ ಮಾಡಿಕೊಂಡು ಇದನ್ನು ರಕ್ಷಣೆ ಮಾಡಿಕೊಂಡು ಇದರ ಈಶಾನ್ಯದಲ್ಲಿ ಅವ ನೆಲೆ ನಿಂತಿದ್ದಾನೆ ಅಂತ ಹೇಳುವಂಥದ್ದು ಪ್ರಶ್ನೆಯಲ್ಲಿ ಕಂಡಂಥ ವಿಚಾರಗಳು. ಕಲ್ಲಿನಲ್ಲಿ ಕೆಂಪು ಕಲ್ಲಿನಲ್ಲಿ ಮಾಡಿದಂತಹ ಕಿಟಕಿ ಹೇಗಂತ ಹೇಳಿದರೆ ನಮಗೆ ಆಫೀಸ್ ರೂಮಾಗಿ ಒಂದು ಕೌಂಟರ್ನ ರೂಪದಲ್ಲಿ ಅದನ್ನು ಮಾಡಿಕೊಂಡು ಬರುವಂತಹ ರೀತಿಯಲ್ಲಿ ಅದನ್ನು ಮಾಡಬೇಕು ಅಂತ ಅಭಿಪ್ರಾಯ ಮಾಡಿಕೊಂಡಿದ್ದದ್ದು. ಆ ಮರದ ಕೆಲಸದಲ್ಲಿ ಮಾಡುವಂತಹ ಅಭಿಪ್ರಾಯ ಸುರುವಿಗಿತ್ತು. ಆದರೆ ನಮ್ಮ ಕಲ್ಲಿನ ಕೆಲಸದವ ಅದನ್ನು ಹೇಳಿದ, ನಾವು ಕಲ್ಲಿನಲ್ಲಿ ಮಾಡಿದರೆ ಏನು ಅಂತ ಕೇಳಿದ. ಹಾಗೆ ಮಾಡುವುದಕ್ಕೆ ತೊಂದರೆ ಇಲ್ಲ, ಆದರೆ ನನಗೆ ಮಾಡೆಲ್ ತೋರಿಸಬೇಕು ಅಂತ ಹೇಳಿದೆ. ಹಾಗೆ ಅವ ಯಾವುದೋ ಒಂದು ಸ್ಥಳದಲ್ಲಿ ಮಾಡಿದಂತಹ ಒಂದು ಚಿತ್ರವನ್ನು ತೋರಿಸಿಕೊಟ್ಟ. ಹಾಗೆ ಒಳ್ಳೆ ಉತ್ತಮವಾಗಿತ್ತು, ಅದನ್ನೇ ಮುಂದುವರಿಸುವಂತ ಹೇಳಿದೆ. ಅದು ಶಾಲೆ ಒಂದು ಶಾಲೆ ಸಹ ಈ ದೇವಸ್ಥಾನದ ವಠಾರದಲ್ಲಿ ನಡೀತಾ ಇತ್ತು, ವಿದ್ಯಾಭ್ಯಾಸ ನಡೆಯುವಂತಹ ಒಂದು ವ್ಯವಸ್ಥೆ. ಅದು ಆ ಬಳಿಕ ಅದನ್ನು ಕಿರಿಕಾಡು ಭಾಗಕ್ಕೆ ಅದನ್ನು ಕೊಂಡು ಹೋಗಿದ್ದಾರೆ. ಅದನ್ನು ಕಿರಿಕಾಡು ವಿಷ್ಣು ಭಟ್ಟರ ನೇತೃತ್ವದಲ್ಲಿ ಅದನ್ನು ನಡೀತಾ ಇತ್ತು. ಬಳಿಕ ಅವರು ಇಲ್ಲೇ ಆರಾಧನೆ ಮಾಡಿಕೊಂಡು ಬಂದಂತಹ ಲೆಕ್ಕದಲ್ಲಿ ಅವರ ಸಾಹಿತ್ಯದ ವಿಷಯದಲ್ಲಿಯೂ ಗೋಪಾಲಕೃಷ್ಣನನ್ನು ಕೊಂಡಾಡಿಕೊಂಡು ಅಲ್ಲಿ ಗೋಪಾಲಕೃಷ್ಣ ಭಜನಾ ಮಂದಿರ ಇತ್ಯಾದಿಗಳನ್ನೆಲ್ಲ ಅವರು ಹೊಡೆದಂತಹ ಬನಾರಿ ಭಾಗದಲ್ಲಿ ಅವರು ಅದನ್ನು ಆರಾಧನೆ ಮಾಡಿಕೊಂಡ ಬಂದಂತಹ ಸ್ಥಳ. ಮತ್ತು ಇದು ಈ ಪ್ರದೇಶ ಎಲ್ಲಿ ಅಂತ ಹೇಳಿದರೆ ನಮ್ಮ ಬಜಡ್ಕದಿಂದ 5 ಕಿಲೋಮೀಟ್ರು ಏತಡ್ಕ ರೂಟ್ನಲ್ಲಿ ಬರಬೇಕು. ವಿದ್ಯಾಗಿರಿ ಶಾಲೆಯಿಂದ ಒಂದು 2.5 ಕಿಲೋಮೀಟ್ರು ಆಗುತ್ತದೆ. ಹಾಗೆ ಏತಡ್ಕದಿಂದ ಅಂತ ಲೆಕ್ಕ ಹಾಕಿದರೆ ಒಂದು 3 ಕಿಲೋಮೀಟ್ರ್ ಆಗ್ತದೆ ಇಲ್ಲಿಗೆ. ಅದರ ಒಂದು ನಮ್ಮ ಮುನಿಯೂರು ಜಂಕ್ಷನ್ ಅಂತ ಈಗ ಒಂದು ಸ್ಥಳ ಉಂಟು. ಆ ಸ್ಥಳದಿಂದ 500 ಮೀಟ್ರು ಅಷ್ಟೇ, 500 ಮೀಟ್ರು ಹಿಂಬದಿಗೆ ಬರಬೇಕಾಗ್ತದೆ. ಬಜಡ್ಕ ರೂಟ್ನಲ್ಲಿ ಬರಬೇಕಾಗ್ತದೆ. ಹಾಗೆ ನಮ್ಮ ಏತರ್ಕದಿಂದ ಬರುವಾಗ ಬಲಭಾಗಕ್ಕೆ ಹಾಗೂ ಬಜಡ್ಕದಿಂದ ಬರುವಾಗಲೂ ಬಲಭಾಗಕ್ಕೆ ಸಿಕ್ಕುವಂತಹ ಜಾಗೆ ನಮ್ಮ ಮುನಿಯೂರು ದೇವಸ್ಥಾನ ಇರುವಂತಹ ಜಾಗೆ. ಇದು ಹೇಗೆಂತ ಹೇಳಿದರೆ ನಮಗೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೂ ಈಗ ದೇವಸ್ಥಾನದ ವಠಾರ ಇಲ್ಲಿ ಸಿಗ್ತದೆ. ನಮಗೆ ಅದನ್ನು ಗೂಗಲ್ ಮ್ಯಾಪ್ ಹಾಕಿ ಮುನಿಯೂರು ಗೋಪಾಲಕೃಷ್ಣ ದೇವಸ್ಥಾನ ಅಂತ ಹಾಕಿದರೆ ಅದು ದೊರೆಯುತ್ತದೆ. ಅದು ಸರಿಯಾಗಿ ನಿಮಗೆ ಬರಲಿಕ್ಕೆ ಮಾರ್ಗದರ್ಶನ ಸಿಗ್ತದೆ ಅಂತ ಹೇಳುವಂಥದ್ದು ಸಹ ಹೇಳಲಿಕ್ಕಾಗ್ತದೆ. ನಾರಂಪಾಡಿಯಿಂದಲೂ ಬರಲಿಕ್ಕೆ ಆಗ್ತದೆ. ನಾರಂಪಾಡಿಯಿಂದ ಸಹ ಒಂದು 6 ಕಿಲೋಮೀಟ್ರ್ ಆಗ್ತದೆ. ನಾರಂಪಾಡಿಯಿಂದ ಈಚೆ ಕಡೆ ಬರುವಂಥದ್ದು ಏತಡ್ಕ ರೂಟ್ನಲ್ಲಿ ಬರಬೇಕು. ಅದೇ ಮುನಿಯೂರು ಜಂಕ್ಷನ್ನಿನಿಂದ ಬಂದು ಅಲ್ಲಿಂದ ಒಂದು 500 ಮೀಟ್ರ್ ಒಳಗೆ ಬಂದರೆ ಮುನಿಯೂರು ಗೋಪಾಲಕೃಷ್ಣ ದೇವಸ್ಥಾನ ಸಿಗ್ತದೆ. ಧನ್ಯವಾದಗಳು. തുളസിയും നല്ല തളിരുകളും ഇടചേർന്ന വനമാലയും കരങ്ങൾ രണ്ടിലും